ಅನ್ನುವಂಥವ್ರು ಅಯೋಗ್ಯರಿದ್ದಾರೆ. ಇವರು ದೇ ಆರ್ ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್, ದೇ ಆರ್ ಅನ್ಫಿಟ್ ಟು ಬಿಕಮ್ ದಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ರೋಡ್ ಅನೇಕ ಸರ್ತಿ ಕೇಂದ್ರದ ಮಂತ್ರಿಗಳಿಗೆ ಎಂಪಿಗಳಿಗೆ ಒಳಗಿನ ರೋಡ್ಗಳ ಸಂಬಂಧ ಇರಲ್ಲ. ಎಲ್ಲಿ ಒಂದು ಗುಂಡಿ ಬಿದ್ದಾಗ ನಮಗೆ ಹಾಕ್ತಾರಪ್ಪ, ನಮ್ಮ ಫೋಟೋ ಹಾಕಿ. ನಾವು ಯಾರ ಮೇಲೆ FIR ಹಾಕಿ ಹುಬ್ಬಳ್ಳಿ ಒಳಗೆ ಕಳೆದ 21 ವರ್ಷದಿಂದ ನಾನು MP ಇದ್ದೀನಿ ಇಲ್ಲಿ. ಆ ವರ್ಕ್ಡ್ ಸ್ಟೇಟ್ ಪ್ರೆಸಿಡೆಂಟ್. ಕಳೆದ 6 ವರ್ಷದಿಂದ ಮಂತ್ರಿ ಇದ್ದೀನಿ ನಾನು. ಅನೇಕ ಸರ್ತಿ ಹಾಕ್ತಾರೆ. ಹಿಂದೊಂದು ಸರ್ತೆ ನಾನು ಸೆಕೆಂಡ್ ಟೈಮ್ MP ಇದ್ದಾಗ ಎಲ್ಲೋ ಒಂದು ಹಂದಿ ಸತ್ತೋಗಿತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಅದ್ರ ಫೋಟೋ ಹಾಕಿ ನಾನು ಕಳಿಸಿದ್ರಪ್ಪ 15 ವರ್ಷದಿಂದ. ನಾವು ಅವ್ರ ಮೇಲೆ FIR ಮಾಡೋಕ್ಕಾಗತ್ತಾ? ನಾನು ಹೇಳಿದೆ ಆಯ್ತಪ್ಪ ಹೇಳ್ತೇನೆ ಅಂತ ಹೇಳಿದೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸ್ಟೇಟ್? ದಟ್ ಇಸ್ ನೆಕ್ಸ್ಟ್ ಐ ಆಮ್ ಟೇಕಿಂಗ್ ದಟ್ ಆಲ್ಸೋ. ಎರಡನೇದ್ದು, ಆತನ ವಾಟ್ಸ್ಆ್ಯಪ್ದಲ್ಲಿ ಸ್ಪಷ್ಟವಾಗಿ ಹೆಸರಿದೆ. ಇನ್ವೆಸ್ಟಿಗೇಷನ್ದಲ್ಲಿ ಯಾರೋ ಒಬ್ಬನು ಸತ್ತೋದ, ಯಾರೋ ಒಬ್ಬರು ಮರ್ಡರ್ ಆಯ್ತು, ಯಾರೋ ಸಂಶಯಾತ್ಮಕವಾಗಿ ಸತ್ತ. ಆ ವ್ಯಕ್ತಿ ಏನ್ ಮಾಡ್ತಾರೆ, ಕೊನೆಗೆ ಕಾಲ್ ರೆಕಾರ್ಡ್ ಯಾವುದಿದೆ ನೋಡ್ತಾ ಇರಲಿಲ್ಲ. ಇಲ್ಲಿ ಬರೆದಿದ್ದಾನ ಅವನು, ಇವನ ಹೆಸರು MLA ಹೆಸರು, ಮತ್ತು ಇವ್ರ ಮೇಲೆ ಇವ್ರು ಲೀಗಲ್ ಅಡ್ವೈಸರ್. ಇವ್ರು ಮಾಡೋದೇ ಇಲ್ಲಿಗಲ್ ಕೆಲಸ. ವಾಟ್ ಈಸ್ ರಾಂಗ್ ಇನ್ ಇಟ್? ಆಯ್ತಪ್ಪ, ಅವರು ಬರೆದಿದ್ದಾರೆ, ಅದ್ರ ಮೇಲೆ ಕೇಸ್. ಆ ಕೇಸ್ ಮೇಲೆ ಇವ್ರ ಮೇಲೆ ಒಂದು ಕೇಸ್ ಆಗಲ್ಲ, FIR ಆಗಲ್ಲ. ಅಂದ್ರೆ ಸರ್ಕಾರಿ ಅಧಿಕಾರಿಗಳು, ಸ್ಪೆಷಲಿ ಅಲ್ಲಿರುವ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೈತಾ ಇಲ್ಲ, ನಾನು ನಮ್ಮಲ್ಲಿ ಇಲ್ಲಿದ್ದಾರೆ, ಇಲ್ಲ ಅನೇಕ ಇರ್ತಾರೆ, ನಮ್ಮ ಸೌಹಾರ್ದಯುತವಾದ ಸಂಬಂಧನೂ ಇದೆ, ಒಳ್ಳೆ ರೀತಿ ಕೆಲಸ ಮಾಡುವಂಥವ್ರು ಬಹಳಷ್ಟು ಜನ ಇದ್ದಾರೆ. ಆದರೆ ಇಂಥವ್ರು ಕೆಲವರು, ಇವರು ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಲಿಕ್ಕೆ ಯೋಗ್ಯ. ಇವರು FIR ಹಾಕಿಲ್ಲ, ಹೈಕೋರ್ಟ್ ಒಂದು ಅಡ್ಮಿನ್ ಅನ್ನೋ ಕಾರಣಕ್ಕೆ ಹಾಕಿದ್ಮೇಲೆ ಹೈಕೋರ್ಟ್ ಸ್ಟೇ ಮಾಡಿದ್ಮೇಲೆ ನೀವು ನಿಮ್ಮ ಮೇಲೆ ರೌಡಿ ಶೀಟರ್ ಹಾಕ್ತೀವಿ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಲೆವೆಲ್ ಯು ಆರ್ ಬಿಹೇವಿಂಗ್? ಅದಕ್ಕೆ ಫಸ್ಟ್ ಅವ್ರ ಮೇಲೆ FIR ಹಾಕ್ಬೇಕು. ಮತ್ತು ನಾನು ಒಂದು ಸಲಹೆ ಕೊಟ್ಟಿನಿ, ಇಬ್ಬರು ಆಫೀಸರ್ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೈಕೋರ್ಟ್ಗೆ ಹೋಗ್ಲಿಕ್ಕೆ ತಯಾರು ಮಾಡ್ರಿ ಅಂತ ನಾನು ಹೇಳಿದ್ದೆ. ನೋಡಿ, ನಾನು ಹೇಳುದು, ಅನ್ವರ್ ಬಾನಪ್ಪಾಡಿ ವರದಿಯನ್ನ ಇಟ್ಟುಕೊಂಡು ಚರ್ಚೆಯನ್ನ ಮಾಡಿದ್ದಾರೆ. ನಾನು ಈಗ ಈ ಕಾನೂನು ಬಂದಿದೆ, ಕಾನೂನು ಪಾಸ್ ಆದ ನಂತರ ಎಲ್ಲೆಲ್ಲಿ ವಕ್ಫನ್ನ ದುರುಪಯೋಗ ಮಾಡಿದ್ದಾರೆ ಏನು ಅನ್ನೋದನ್ನ ನಾನು ಹಿಂದನೂ ಹೇಳಿದ್ದೇನೆ, ಈಗನೂ ಹೇಳ್ತಾ ಇದ್ದೇನೆ. ವಕ್ಫ್ ಅಮೆಂಡ್ಮೆಂಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಂ. ಸುಮಾರು 21 ಲಕ್ಷ ಎಕರೆ ಭೂಮಿ ದೇಶದ ವಿವಿಧ ಭಾಗಗಳಲ್ಲಿ, ನಾನು ಫಿಗರ್ ಇಲ್ಲಿ ತಂದಿಲ್ಲ ಈಗ, 39 ಲಕ್ಷ ಎಕರೆ ಇದೆ. ಈ 39 ಲಕ್ಷ ಎಕರೆಗೆ ರೆವೆನ್ಯೂ ಎಷ್ಟು ಬರ್ತಾ ಇದೆ? 168 ಕೋಟಿ, 168 ಕ್ರೋರ್ಸ್. ಆನಂತರ ಕರ್ನಾಟಕದಲ್ಲೇ ಈಗ ಇನ್ನೂ ಈಗೇನು ಈ ಜಮೀರೇನು ಇತ್ತೀಚೆಗೆ ಕಿರಿಕಿರಿ ಮಾಡಿದರೆ ಅದನ್ನ ಬಿಟ್ಟರೆ 54,000 ಎಕರೆ ಇದೆ. ಇವರು ಈ ಆಸ್ತಿಯನ್ನು ಸರಿಯಾಗಿ ಬಳಸಿದ್ರೆ, ಸಚ್ಚರ ಕಮಿಟಿಯ ವರದಿ ಪ್ರಕಾರನೇ ಬರೇ ಅಂದ್ರೆ 10 ವರ್ಷದಿಂದ 11 ವರ್ಷದಿಂದ ಸಚ್ಚರ ಕಮಿಟಿ ವರದಿ ಪ್ರಕಾರ 12,000 ಕೋಟಿ ರೂಪಾಯಿ ಬರ್ತಾ ಇದೆ, 12,000 crores per year. ಅದಾದ್ಮೇಲೆ ಸಿಕ್ಕಾಪಟ್ಟೆ ಆ್ಯಡ್ ಆಗಿದೆ. 2013ಕ್ಕೆ 18 ಲಕ್ಷ ಇದ್ದಿದ್ದು ಈಗ 39 ಲಕ್ಷ ಇದೆ. 18 ಲಕ್ಷ ಎಕರೆಗೆ 12,000 ಕೋಟಿ ರೂಪಾಯಿ ಹೇಳಿದೆ. ಈಗ 39 ಲಕ್ಷ ಎಕರೆ ಇದೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಎಷ್ಟು ಬರ್ಬೇಕು? ಸೊ ಇದರಲ್ಲಿ ದುರುಪಯೋಗ ಮಾಡ್ತಾ ಇದ್ದಾರೆ, ಸ್ವಜನ ಪಕ್ಷಪಾತ ಆಗ್ತಾ ಇದೆ, ಆಸ್ತಿಗಳನ್ನ ನುಂಗ್ತಾ ಇದ್ದಾರೆ. ಆಸ್ತಿಗಳನ್ನ ಈ ವಿಂಡ್ಸರ್ ಮ್ಯಾನರ್ ಹೋಟೆಲ್ದದ್ದು ಏನದ ಪರಿಸ್ಥಿತಿ? ಐ ಆಮ್ ನಾಟ್ ಅಗೇನ್ಸ್ಟ್ ವಿಂಡ್ಸರ್ ಮ್ಯಾನರ್ ಹೋಟೆಲ್. ಯಾವ ರೀತಿ ಕೊಟ್ಟಿದ್ದಾರೆ ಬಾಡಿಗೆ ಎಲ್ಲ? ಹೀಗಾಗಿ
ಇದರದ್ದು ಉಪಯೋಗ ಆಗಬೇಕು, ಇದರದ್ದು ಮಾನಿಟರಿಂಗ್ ಆಗಬೇಕು. ಮತ್ತು ಇದರಲ್ಲಿ 22 ಜನ ವಕ್ಫ್ ಕೌನ್ಸಿಲ್ದಲ್ಲಿ, ಯಾಕಂದ್ರೆ ಅನೇಕ ಕಡೆ ಒಂದು ಬಹಳ ದೊಡ್ಡ ಒಂದು ಇದು ಮಾಡ್ತಾ ಇದ್ದಾರೆ. ಏನಂತಂದ್ರೆ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್. ಏನ್ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಅಂತಂದ್ರೆ, ಅವರು ಈ ವಕ್ಫ್ ಕೌನ್ಸಿಲ್ದಲ್ಲಿ ಹಿಂದೂಗಳು ಯಾಕೆ ಅಂತ ಹೇಳುದು, ಬಹಳಷ್ಟು ಜನ ಹಿಂದೂಗಳ ಆಸ್ತಿಯನ್ನ ವಕ್ಫ್ ಅಂತ ಮಾಡಿದ್ದಾರೆ. ಅದನ್ನ 22 ಜನದಲ್ಲಿ 4 ಜನ ಅವರನ್ನು ಯಾರು ಈಗ ನಿಮ್ಮ ಆಸ್ತಿ ತಗೊಂಡ್ರಂದ್ರೆ, ನೀವು ಅಲ್ಲಿ ಕೌನ್ಸಿಲ್ಗೆ ಹೋದ್ರೆ ಎಲ್ಲರೂ ಅವರೇ ಇದ್ದಾರೆ, ಒಂದು ವಿಶ್ವಾಸದ ವಾತಾವರಣ ಹೆಂಗ್ ಮಾಡ್ತದೆ? 4 ಜನ ಇಟ್ಟಿದ್ದಾರಪ್ಪ. ಅದನ್ನ ಮಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತು ವಕ್ಫ್ ಇಸ್ ಜಸ್ಟ್ ನಾಟ್ ಎ ರಿಲಿಜಿಯಸ್ ಆಕ್ಟಿವಿಟಿ. ವಕ್ಫ್ ಅಂಡರ್ದಲ್ಲಿ ಕೆಲವು ಏನು ದರ್ಗಾ ಮತ್ತೊಂದು ಬರ್ತಾವೆ, ಅವು ರಿಲಿಜಿಯಸ್ ಆಕ್ಟಿವಿಟಿ. ವಕ್ಫ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್. ಅದರಲ್ಲಿ ಆಸ್ಪತ್ರೆ ಬರ್ತದೆ, ಅದರಲ್ಲಿ ಶಾಲೆಗಳು ಬರ್ತವೆ, ಅದರಲ್ಲಿ ಕೆಲವು ಕಡೆ ಗ್ರೌಂಡ್ಗಳನ್ನು ಮೇಂಟೈನ್ ಮಾಡ್ತಾರೆ, ಅನೇಕ ಮಾಡ್ತಾರೆ. ಈಗ ಹೇಳಿದ್ಮೇಲೆ ಬಾಡಿಗೆ ಕೊಟ್ಟಿದ್ದಾರೆ, ಇವನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ವಕ್ಫ್ ಬೋರ್ಡ್ ಈಸ್ ಎ ಅಥಾರಿಟಿ. ಅದು ಇಟ್ ಶುಡ್ ಬಿ ಇಂಡಿಪೆಂಡೆಂಟ್. ಸುಪ್ರೀಂ ಕೋರ್ಟ್ ಹೋಗ್ತು ಅಂತ ಹೇಳಿದ್ರು. ಎರಡನೇದು ಸೆಕ್ಷನ್ 40 ಪ್ರಕಾರವಾಗಿ ಯಾರ ಆಸ್ತಿ ಬೆಲೆ ಕೈ ಇಡ್ತಾರೆ ಅದು ವಕ್ಫ್ ಅಡ್ವಾಂಟೇಜ್. ಇಲ್ಲಿಯೂ ಆಗಿದೆ. ನಿಮ್ಮ ಬಂಕಾಪುರ 1960 ತಗೊಂಡಿದ್ದು ನಾವು. ಅದ್ರಾಗ ಮುಸಲ್ಮಾನ್ ಇದ್ದಾನೆ, ಬೀದರ್ ಅನುಭವ ಬಂಟ. ಇಲ್ಲೇ ನೀವು ಇದರಲ್ಲಿ ಹಳೆ ಹುಬ್ಬಳ್ಳಿ ಇಂಡಿ ಪಂಪ್ ಪತ್ರ ಇದೆಯಲ್ಲ, ಅಲ್ಲಿ ಅನೇಕರು ಮುಸಲ್ಮಾನರ ಮನೆಗಳನ್ನು ವಕ್ಫ್ ಮಾಡಿದ್ದಾರೆ. ಮುಸಲ್ಮಾನರ ಮನೆ. ದಿಸ್ ಮಿಸ್ಯೂಸ್ ಸ್ಟಾಪ್ ಮಾಡ್ತಾ ಇದ್ವಿ. ಉಳಿದಂತೆ ಇದ್ದ ವಕ್ಫ್ ಆಸ್ತಿಗಳನ್ನ ಕಸೋಳ್ತಾರೆ ಅನ್ನುವಂಥದ್ದು ಅವರು ಹೇಳಿದ್ದಾರೆ. ಇದು ತಪ್ಪು. ಹಾಗಾಗಿ ಈ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಕ್ಫ್ ಆಸ್ತಿ ಏನಿದೆ ಅದನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿ, ಅದರಿಂದ ವಕ್ಫ್ ಬೋರ್ಡೇ ರೆವಿನ್ಯೂ ಅನ್ನು ಗಳಿಸಿ, ಅದನ್ನ ಸಮಾಜದ ಜನರಿಗೆ ಅವರ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ, ಬೇರೆ ಬೇರೆ ರೀತಿಯ ವೆಲ್ಫೇರ್ ಯೋಜನೆಗಳಿಗೆ ಅದನ್ನು ಬಳಸಬೇಕು ಅನ್ನುವಂಥದ್ದು ಇದೆ ಹೊರತಾಗಿ ಇದು ಮುಸಲ್ಮಾನರ ವಿರುದ್ಧವಾಗಿ ಅಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಇದನ್ನ ಮುಸಲ್ಮಾನರ ವಿರುದ್ಧ ಅನ್ನುವಂಥದ್ದು ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಮತ್ತು ಸೋನಿಯಾ ಗಾಂಧಿ ಅವರು ಯಾರಿಗೆ ಬೇಸಿಕ್ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇಲ್ಲ, ಇವರು ತಮ್ಮ ಮನಬಂದಂತೆ ಇವ್ರಿಗೆ ಬುಲ್ಡೋಸರ್ ಅಂತ ಹೇಳಿದ್ದಾರೆ. ನಮ್ಮ ಈ ಬಿಲ್ಲು 6 ತಿಂಗಳಿಂದ ಇಂಟ್ರೊಡ್ಯೂಸ್ ಆಗಿದೆ. ಅದಾದ ನಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ. ಅದಾದ ನಂತರ ಬೆಳಿಗ್ಗೆ 12ರಿಂದ ರಾತ್ರಿ 2 ಗಂಟೆ ತನಕ ಚರ್ಚೆ ಆಗಿದೆ, 2:30ವರೆಗೆ. ವೋಟಿಂಗ್ ಆಗಿದೆ. ಅಂದರೆ ವೋಟಿಂಗ್ ಇನ್ ದಿ ಸೆನ್ಸ್ 2 ರೀತಿ ವೋಟಿಂಗ್ ಆಗ್ತದೆ. ವೈಸ್ ವೋಟಿಂಗ್ ಆಗ್ತದೆ, ಇನ್ನೊಂದು ಡಿವಿಷನ್ ಮಾಡ್ತಾರೆ. ಆ್ಯಕ್ಚುಲಿ ವೋಟ್ ಯಾರೇ ಪರವಾಗಿ ಇದೆಲ್ಲ ಆಗಿದೆ. ಬುಲ್ಡೋಸರ್ ಅಂತಂದರೆ ಯಾರು ಇವರ ಸುಪುತ್ರ, ಈ ರಾಜಮಾತೆ ಸೋನಿಯಾ ಗಾಂಧಿಯವರ ಸುಪುತ್ರ ರಾಹುಲ್ ಗಾಂಧಿ ಇಡೀ ಕ್ಯಾಬಿನೆಟ್ ಮಾಡಿದಂತಹ ಒಂದು ಆರ್ಡಿನೆನ್ಸ್ ಅನ್ನು ಸಾರ್ವಜನಿಕವಾಗಿ ಹರಿದಾಕಿದ್ರು. ಇವತ್ತಿಗೆ ಯೂಟ್ಯೂಬ್ದಲ್ಲಿ ಅದ. ಇದು ಪ್ರಜಾಪ್ರಭುತ್ವದಲ್ಲಿ ಮಾತಾಡ್ತಾರೆ. ಏನು ದುರ್ದೈವ ನಮ್ಮ ದೇಶದಲ್ಲಿ. ಹಾಗಾಗಿ ಇದು ಬೇಸಿಕಲಿ ಇಟ್ ಈಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್, ಇಟ್ ಈಸ್ ಅಗೇನ್ಸ್ಟ್ ದಿ ಇಲ್ಲೀಗಲ್ ಗ್ರ್ಯಾಬಿಂಗ್ and against the misuse of the poor Muslim property also. ಸರ್, ಈ ಕೋರ್ಟ್ಗೆ ಇಂಟರ್ವೆನ್ಷನ್ ಮಾಡ್ಲಿಕ್ಕೆ ಬರಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತು ಅಂತ ಅವರು ನೋಡಿ, ಯಾವುದೇ ಕಾನೂನನ್ನು ಪಾಸ್ ಮಾಡಿದಾಗ ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ನೋಡೇನೆ ನಾವು ಮಾಡ್ತೀವಿ. ಅದು ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇದ್ರೆ ಭಾಳ ಚೆಕ್ ಆಗ್ತದೆ. ಸರ್ಕಾರಕ್ಕೆ ಒಂದು ಪ್ರೊಸೆಸ್ ಇದೆ. ಮತ್ತು ಮೋದಿ ಸರ್ಕಾರ ಯಾವುದೇ ರೀತಿಯಾದಂಥ
ಈ ರೀತಿ ಕಾನೂನನ್ನು ಪಾಸ್ ಮಾಡಬೇಕಾದ್ರೆ ನಾವು ಅಸಂವಿಧಾನಿಕ ಕ್ರಮವನ್ನು ಕೈಗೊಳ್ಳೋದು. ಅಷ್ಟಾಗಿಯೂ ದೇಶದೊಳಗೆ ಪ್ರಜಾಪ್ರಭುತ್ವದಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ. ಇದ್ದೇ ಉಂಟು ಕಾಂಗ್ರೆಸ್ನವ್ರು ತಮ್ಮ ಆಸ್ತಿನೇ ಉಳಿದಿದೆ ಅನ್ನೋಷ್ಟು ಮಟ್ಟಕ್ಕೆ ಫೀಲ್ ಆಗ್ತದೆ. ನೋಡ್ರಿ, ಈಗ ಏನಾಗ್ತದೆ, ಕಾಂಗ್ರೆಸ್ ಪಾರ್ಟಿ ಯಾಕೆ ಇಟ್ಟು ಗಾಬರಿ ಆಗಿದ್ದಾರೆ ಅಂತಂದ್ರೆ ಓವರಾಲ್ ಅಲ್ಲೆಲ್ಲೇ ರಾಜ್ಯದಲ್ಲಿ ಇಲೆಕ್ಷನ್ ಇರೋದು ಬೇರೆ, ಅದು ಕೂಡ ಭಾಳ ಇಲ್ಲ. ಒಂದು ಈಗ ಸದ್ಯಕ್ಕೆ ನೆಕ್ಸ್ಟ್ ಒಂದು 6-7 ತಿಂಗಳು ಬಿಟ್ಟು 7-8 ತಿಂಗಳು ಬಿಟ್ಟು ಬಿಹಾರ ಇದೆ. ಬೇರೆ ಭಾಳ ಇಲ್ಲ. 4 ವರ್ಷಕ್ಕೆ ಮೋರ್ ದೆನ್ 4 ಇಯರ್ಸ್ ಲೋಕಸಭಾ ಚುನಾವಣೆ ಬರುವುದಕ್ಕೆ ಈ ವಕ್ಫ್ ಆಸ್ತಿಯ ಮೂಲಕ ತಥಾಕಥಿತ ಕಾಂಗ್ರೆಸ್ ನಾಯಕರು ಮುಸಲ್ಮಾನರ ಒಂದು ಹಿತರಕ್ಷಣೆ ನಾವೇ ಮಾಡೋನವ್ರಿಗೂ ಈ ಆಸ್ತಿ ಒಂದು ಸರ್ತೆ ಸರಿಯಾಗಿ ಮ್ಯಾನೇಜ್ ಆಯ್ತು ಅಂದ್ರೆ ಎಷ್ಟು ಇದರಿಂದ ದುಡ್ಡು ಬರ್ತದೆ, ಎಷ್ಟು ಜನರಿಗೆ ಒಳ್ಳೇದಾಗತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅವ್ರಿಗೆ ಪೊಲಿಟಿಕಲಿ ಇದರಿಂದ ಲಾಸ್ ಇದೆ. ಈಗೇನು ಮಾಡ್ತಾರೆ, ಮುಸಲ್ಮಾನರಿಗೆ ಸುಳ್ಳು ಹೇಳ್ತಾರೆ. ಬಟ್ ಐ ಆಮ್ ಅಪೀಲಿಂಗ್ ಟು ಮುಸ್ಲಿಂ ಕಮ್ಯುನಿಟಿ, ಇಟ್ ಈಸ್ ನಾಟ್ ಅಗೇನ್ಸ್ಟ್ ಯು. ನಿಮ್ಗೆ ನಿಮ್ಮ ಆಸ್ತಿ ಹೊಡಿತಾರೆ. ನೀವು ಬಂಕಾಪುರಕ್ಕೆ ಹೋಗಿ ನೋಡಿ ಬರ್ರಿ, ನಾವು ಹೋಗಿದ್ವಲ್ಲಪ್ಪ, ಯಾವರು ಹಾನಗಲ್ ಹತ್ರ, ಇದು ಸರ್ ಸವಣೂರು ಹತ್ರ ಅಲ್ಲಿ ಪಕ್ಕದ ಸವಣೂರಲ್ಲ, ಹಾನಗಲ್ ಹತ್ರ, ಅಲ್ಲಿ ಮುಸಲ್ಮಾನನು ಅವೇನೊಬ್ಬನ ಆತ್ಮಹತ್ಯೆ ಮಾಡ್ಕೊಂಡಲ್ಲ ರೈತ, ಅದೇ ಜಾಗದಲ್ಲಿ ಅದರ ಪಕ್ಕದಲ್ಲಿ ಹೊಂದ್ಕೊಂಡು ಮುಸಲ್ಮಾನ್ ಲ್ಯಾಂಡು ಇದೆ. ಮುಲ್ಲಾ ಅವನು ಹೊಡೆದಾರ, ಅವನು ಪಾಪ ಅತ್ತ ಬಂದವತ್ತ. ಇಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್. ಇವ್ರೇನ್ ಮಾಡ್ತಾ ಇದ್ದಾರೆ ಈಗ, ಇದು ನೋಡ್ರಿ, ಇದರಲ್ಲಿ 18 ಲಕ್ಷ ಎಕರೆ 2013ರಲ್ಲಿ ಅಂತ ನಡೆದಿದ್ದಾರೆ. ಅಷ್ಟೇ ಲೆಕ್ಕ ಹಾಕಿದ್ರು ಕನಿಷ್ಠ ಏನಿಲ್ಲ ಅಂತಂದ್ರು 12,000, ಈಗಿನ ಲೆಕ್ಕಕ್ಕೆ ಒಂದು 30-40 ಸಾವಿರ ಕೋಟಿ ರೂಪಾಯಿ ಬರ್ತದೆ. ದಟ್ ಕಮ್ಸ್ ಅನೇಕ ವೆಲ್ಫೇರ್ ಸ್ಕೀಮ್ಗಳಾಗ್ತವೆ. ಅವರಿಗೆ ಗೊತ್ತಾಗ್ತದೆ ಇವರು ಕಾಂಗ್ರೆಸ್ನವರು ಮಹಾ ಮೋಸಗಾರರು, ಇವರು ನಮ್ಮ ಆಸ್ತಿಯನ್ನು ಹೊಡೆದು ತಾವು ಶ್ರೀಮಂತರಾಗಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅವಾಗ ಅವ್ರು ಓಟ್ ಹಾಕಲ್ಲ, ಅದಕ್ಕೆ ಹೆದರಿದ್ದಾರೆ. ಚಟನೆ ಭಾಳ ವಿರೋಧ ವ್ಯಕ್ತಾಗ್ತದೆ. ನಾನು ಅದ್ರ ಬಗ್ಗೆ ಈಗಾಗಲೇ ದಿಲ್ಲಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಪಾರ್ಟಿಗೆ ಆಂತರಿಕ ವಿಚಾರ, ನಾವು ಆಂತರಿಕ